ಹಾಯ್ ಗೈಸ್, ವೆಲ್ಕಮ್ ಟು ಆಶ್ ಟೆಕ್ ಕೋಡಿಂಗ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಿಮಗೆ ಕೋಡಿಂಗ್ ಮೊಬೈಲಲ್ಲಿ ಹೇಗೆ ಕಲಿಬಹುದು ಅಂತ ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ರೋಗ್ರಾಮ್ ಇಟ್ ಈಸ್ ಅ ಪ್ಯಾಲಿಂಡ್ರೋಮ್ ಆರ್ ನಾಟ್ ಅನ್ನೋದು ಚೆಕ್ ಮಾಡೋದು ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ಗೂಗಲ್ ಓಪನ್ ಮಾಡಿ ಕಂಪೈಲರ್ ಫಾರ್ C++ ಅನ್ನು ಸರ್ಚ್ ಮಾಡಿ, ಅದಾದ ನಂತರ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಇದನ್ನು ಬೇಕಾದರೆ ಕಂಟಿನ್ಯೂ ಮಾಡಬಹುದು ಅಥವಾ ಎರೇಸ್ ಮಾಡಿ. ನಾನು ಎರೇಸ್ ಮಾಡ್ತೇನೆ. ಬನ್ನಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ರೀ ಪ್ರೊಸೆಸರ್ ಅಂದ್ರೆ ಆಶ್. ಪ್ರೀ ಪ್ರೊಸೆಸರ್ ಇಸ್ ನಥಿಂಗ್ ಬಟ್ ಆಶ್. ಆಶ್ ಇನ್ಕ್ಲೂಡ್ ಐಒ ಸ್ಟ್ರೀಮ್ ಆದ್ರೂ ಬಳಸಿ ಅಥವಾ ಐಒ ಸ್ಟ್ರೀಮ್ ಡಾಟ್ ಎಚ್ ಆದ್ರೂ ಬಳಸಿ. ಹೆಚ್ಚು ಬಳಸಿದ್ರು ಪ್ರೋಗ್ರಾಮ್ ರನ್ ಆಗುತ್ತೆ ಅಥವಾ ಬಳಸದೇ ಇದ್ರು ಪ್ರೋಗ್ರಾಮ್ ರನ್ ಆಗುತ್ತೆ. ನೆಕ್ಸ್ಟ್ ಯೂಸಿಂಗ್ ನೇಮ್ ಸ್ಪೇಸ್ std. ಅದಾದ ನಂತರ ಸೆಮಿಕೋಲನ್ ಇಂದ ಈ ಸೆಂಟೆನ್ಸ್ ಅನ್ನು ಎಂಡ್ ಮಾಡಬೇಕು. ಮತ್ತೆ ಇಂಟ್ ಮೇನ್, ಇದು ಪ್ರೋಗ್ರಾಮ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತದೆ. ಇದನ್ನು ಎಲ್ಲ ಪ್ರೋಗ್ರಾಮ್ ಅಲ್ಲಿ ಕಂಪಲ್ಸರಿಯಾಗಿ ಯೂಸ್ ಮಾಡಲೇಬೇಕು. ಈ 3 ಲೈನ್ ಕಂಪಲ್ಸರಿ ಯಾವುದೇ ಪ್ರೋಗ್ರಾಮ್ ಮಾಡುವಾಗ ಯೂಸ್ ಮಾಡಬೇಕು. ಇದು ಕಾಮನ್ ಆಗಿರುತ್ತದೆ. ನೆಕ್ಸ್ಟ್ ಇಂಟ್ ನಮ್ ರಿವರ್ಸ್ ಇಸ್ ಈಕ್ವಲ್ಸ್ ಟು 0, ಒರಿಜಿನಲ್, ರಿಮೈಂಡರ್. ನೀವು ಇಲ್ಲಿ ರಿವರ್ಸ್ ಆಗಿ ಫುಲ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಆದ್ರೆ ಶಾರ್ಟ್ಕಟ್ ಆಗಿ ಬರೀಬಹುದು. ಒಂದ್ಸಾರಿ ಏನ್ ತಗೊಂಡಿರ್ತಾರೋ ಎಂಟೈರ್ ಪ್ರೋಗ್ರಾಮ್ ಕಂಪ್ಲೀಟ್ ಆಗೋತನ ಅದನ್ನೇ ತಗೋಬೇಕು. ಫಾರ್ ಎಕ್ಸಾಂಪಲ್ ಓರಿ ಪ್ರೋಗ್ರಾಮ್ ಎಂಡ್ ಆಗತನ ನಾನು ಓರಿನ ತಗೊಂತೀನಿ. ಒಂದ್ ಸೈಡ್ ನೀವು ಓರಿ ತಗೊಂಡು ಇನ್ನೊಂದ್ ಸೈಡ್ ಒರಿಜಿನಲ್ ಅಂತ ಫುಲ್ ನೇಮ್ ತಗೊಂಡ್ರೆ ನಿಮ್ಗೆ ಎರರ್ ಶೋ ಆಗುತ್ತೆ, ಪ್ರೋಗ್ರಾಮ್ ರನ್ ಆಗಲ್ಲ. ನೆಕ್ಸ್ಟ್ ಔಟ್ ಸ್ಟಾರ್ಟ್ ವಿತ್ ಡಬಲ್ ಕೋಡೆಡ್ ಎಂಟರ್ ಎ ನಂಬರ್, ಎಂಡ್ ವಿತ್ ಡಬಲ್ ಕೋಡ್ ಅಂಡ್ ಯೂಸ್ ದ ಎಂಡೆಲ್ ಯೂಸ್ ಮಾಡಬೇಕು. ಎಂಡೆಲ್ ಏನಕ್ಕೆ ಯೂಸ್ ಮಾಡ್ಬೇಕಂದ್ರೆ ನಮಗೆ ಪ್ರೋಗ್ರಾಮ್ ಅಲ್ಲಿ ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ಸ್ ಬರಲ್ಲ, ಎಲ್ಲ ಸ್ಪೇಸ್ ಕೊಟ್ಟು ಎಲ್ಲ ಚೆನ್ನಾಗಿ ರನ್ ಆಗುತ್ತೆ. ಅದಕ್ಕಾಗಿ ಎಂಡೆಲ್ ನ ಯೂಸ್ ಮಾಡಬೇಕು. ಎಂಡೆಲ್ ಯೂಸ್ ಮಾಡಿದ ನಂತರ ಅದಕ್ಕೆ ಡಬಲ್ ಯೂನಿಟ್ ಸೆಮಿಕೋಲನ್ ಇಂದ ಎಂಡ್ ಮಾಡಬೇಕು. ನೆಕ್ಸ್ಟ್ ಇನ್ ನಮ್ ಅಗೇನ್ ಇನ್ಸೈಡ್ ದ ಸೆಮಿಕೋಲನ್. ಎಸ್ಪೆಷಲಿ ಇನ್ ಪ್ಯಾಲಿಂಡ್ರೋಮ್ ಅಲ್ಲಿ ವೈಲ್ ಲೂಪ್ ಅನ್ನೋದು ಇನ್ಸರ್ಟ್ ಆಗುತ್ತೆ. ನಾವು ಮಾಡಬೇಕಾಗತ್ತೆ ವೈಲ್ ಬ್ರಾಕೆಟ್ ಓಪನ್ and num is not equals to 0. ಈ ಸಿಂಬಲ್ ನಾಟ್ ಈಕ್ವಲ್ಸ್ ಟು ಎಂದು ಅಸೈನ್ ಮಾಡುತ್ತೆ. ಬ್ರಾಕೆಟ್ ಕ್ಲೋಸ್ ಮಾಡಿ, ಓಪನ್ ದ ಬ್ರೇಸಸ್, ರಿಮೈಂಡರ್ is equals to num ಮಾಡ್ಯುಲಸ್ 10. ಇದು ಮಾಡ್ಯುಲಸ್ ಸಿಂಬಲ್ ನ ಅಸೈನ್ ಮಾಡುತ್ತೆ. ನೀವು ಈ ಸೆಂಟೆನ್ಸ್ ನ ಸೆಮಿಕೋಲನ್ ಇಂದ ಎಂಡ್ ಮಾಡಬೇಕು. ನೆಕ್ಸ್ಟ್ ರಿವರ್ಸ್ ಇಂಟು 10 ಪ್ಲಸ್ ರಿಮೈಂಡರ್ ರಿಮೈಂಡರ್ again end with semicolon. Next num is equals to num divided by 10, again end with the semicolon and insert the if bracket open original is equals to reverse, then again open the braces. ನಾವು ಈಗ ಕಂಪ್ಯೂಟರ್ಗೆ ತಿಳಿಸ್ಕೊಡ್ತಿದ್ದೇವೆ. ನಾವು ಕೊಟ್ಟಿರುವಂತಹ ನಂಬರ್ ಪ್ಯಾಲಿಂಡ್ರಮ್ ಹೌದಾ ಅಲ್ಲ ಅನ್ನೋದು ತಿಳಿಸು ಅಂತ ನಾವು ಸೆಂಟೆನ್ಸ್ 2 ಸ್ಟೇಟ್ಮೆಂಟ್ ನ ಕೊಡ್ಬೇಕಾಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಅನ್ನು ಔಟ್ ಸ್ಟಾರ್ಟ್ ವಿತ್ ಡಬಲ್ ಕೋಡೆಡ್ ದ ಗಿವನ್ num is palindrome and end with double quote and again insert the endl, because there is no confusions in a program, you can't get confusions, and again close the braces and insert else. Do not use the symbols like a semicolon, comma ಇರೋದು ಯಾವುದೇ ರೀತಿಯಾದಂತಹ ಸಿಂಬಲ್ಸ್ ಎಲ್ಸ್ಗೆ ಯೂಸ್ ಮಾಡೋಂಗಿಲ್ಲ. ಅದಾದ ನಂತರ ಇನ್ನೊಂದು ಸ್ಟೇಟ್ಮೆಂಟ್ ಔಟ್. ಈಗ ನಾವು ಕೊಟ್ಟಿರೋಂಥ ನಂಬರ್ ಪ್ಯಾಲಿಂಡ್ರೋಮ್ ಅಲ್ಲ ಎಂದು ತೋರಿಸು ಎಂದು ತಿಳಿಸ್ಕೊಡ್ತಿದ್ದೇವೆ. ಸ್ಟಾರ್ಟ್ ವಿತ್ ಡಬಲ್ ಕೋಡೆಡ್ the given num is not a palindrome, end with double quoted and again insert the endl. ಇನ್ಸರ್ಟ್ ಮಾಡಿಲ್ಲ ಅಂದ್ರೂ ಪ್ರೋಗ್ರಾಮ್ ರನ್ ಆಗುತ್ತೆ, ಯಾವುದೇ ರೀತಿಯಾದಂತ ಎರರ್ಸ್ ಮತ್ತೆ ತೊಂದರೆ ಬರಲ್ಲ. ಆಮೇಲೆ ರಿಟರ್ನ್ 0.
ರಿಟರ್ನ್ 0 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದೆ ಎಂದು ಇಂಡಿಕೇಟ್ ಮಾಡುತ್ತೆ. ರಿಟರ್ನ್ 0 ಏನಕ್ಕೆ ತಗೋಬೇಕಂದ್ರೆ ಫಸ್ಟ್ ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಇಂಟ್ ಮೇನ್ ಅಂತ ತಗೊಂಡಿರ್ತೇವೆ. ಅದಾದ ನಂತರ ರಿಟರ್ನ್ 0 ಎಂಡ್ ಮಾಡ್ಬೇಕು ನಾವು. ಸ್ಟಾರ್ಟಿಂಗಲ್ಲಿ ವೈಡ್ ಮೇನ್ ಅಂತ ತಗೊಂಡ್ರೆ ಪ್ರೋಗ್ರಾಮ್ನ ಗೆಟ್ ch ಇಂದ ಎಂಡ್ ಮಾಡಬೇಕು. ಈಗ ಪ್ರೋಗ್ರಾಮ್ನ ರನ್ ಮಾಡೋಣ. ರನ್ ಆಗ್ತಿದೆ. ನೋಡಿ ಎರರ್ ತೋರಿಸ್ತಿದೆ. ಎರರ್ ಅಂತ ಬಂದಾಗ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಮ್ಮ ನೊಪಲ್ಲು NUN ಅಂತ ಕೊಟ್ಟಿದೆ, ಅದಕ್ಕೆ ಎರರ್ ತೋರಿಸ್ತಿದೆ. ನಾನೀಗ ಅದನ್ನ ಕರೆಕ್ಷನ್ ಮಾಡ್ಕೊತೀನಿ. ದೆನ್ ಅಗೇನ್ ಗಿವ್ ದ ರನ್ ಮಾಡಿದ ನಂತರ ಎಂಟರ್ ಎ ನಂಬರ್ ಅಂತ ತೋರಿಸ್ತದೆ. ಆಗ ನಾವು 1 2 1 ಅಂತ ಕೊಡಬೇಕು. ಅದು ತೋರಿಸುತ್ತೆ. ಅವಾಗ ದ ನಮ್ ಈಸ್ ಪ್ಯಾಲಿಂಡ್ರೋಮ್. ಪ್ಯಾಲಿಂಡ್ರೋಮ್ ಅಂದರೆ ರಿವರ್ಸ್ ಬರೋದು ಅದೇ ನಂಬರ್ ಆಗಿರಬೇಕು. ಅಂಥ ನಂಬರ್ಗೆ ನಾವು ಪ್ಯಾಲಿಂಡ್ರೋಮ್ ಅಂತ ಕರಿತೀವಿ. ಮತ್ತೆ ರನ್ ಕೊಡಿ. ರನ್ ಕೊಟ್ಟಾದ ನಂತರ ಈಗ ನಾವು ಪ್ಯಾಲಿಂಡ್ರೋಮ್ ಆಗದೇ ಇರೋ ನಂಬರ್ ಕೊಡೋಣ. ಫಾರ್ ಎಕ್ಸಾಂಪಲ್ 1 2 3. ಇದು ರಿವರ್ಸ್ ಬರೆದ್ರೆ 3 2 1 ಆಗುತ್ತೆ ಹೊರತು ಸೇಮ್ ಆಗಲ್ಲ. ಅದಕ್ಕಾಗಿ ನಾವು ಇದನ್ನು ಪ್ಯಾಲಿಂಡ್ರೋಮ್ ಅಲ್ಲ ಅಂತ ಕನ್ಸಿಡರ್ ಮಾಡ್ತೀವಿ. 1 2 3 ನಂಬರ್ ಕೊಟ್ಟು ಎಂಟರ್ ಅಂತ ಕೊಟ್ಟರೆ ಅದು ತೋರಿಸ್ತದೆ ದ ಗಿವನ್ ನಮ್ ಈಸ್ ನಾಟ್ ಎ ಪ್ಯಾಲಿಂಡ್ರೋಮ್. ಥ್ಯಾಂಕ್ ಯು, ದ ಕೋಡ್ ಈಸ್ ಸಕ್ಸಸ್ಫುಲ್.